ಕೈಗೆ ಬಂದ್ರೆ ಹುಷಾರ್, ನಮ್ಮ ಬಳಿಯೂ ಇದೆ ಅಸ್ತ್ರ. ಮುಟ್ಟಿದ್ರೆ ತಟ್ಟಿ ಬಿಡ್ತೀನಿ ಅಂತಿದ್ಯಾ ಸರ್ಕಾರ? ತನಿಖೆಗೆ ಹೆದರಿ ಹಿಂದೆ ಸರಿಯುತ್ತಾ ವಿಪಕ್ಷ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬೆಳಗಾವಿಯ ಈ ಬಾರಿಯ ಚಳಿಗಾಲದ ಅಧಿವೇಶನ ಸಂಘರ್ಷಕ್ಕೆ ಸಾಕ್ಷಿಯಾಗುವುದೊಂದು ಪಕ್ಕ. ಬಿಜೆಪಿ ಪಕ್ಷ ಮೂಡ ಹಗರಣ, ವಕ್ಫ್ ವಿವಾದ, ಬಾಣಂತಿಯರ ಸಾವು, ಅಬಕಾರಿ ಇಲಾಖೆಯ ಲಂಚಾವತಾರ ಬಯಲಿಗೆಳೆಯಲು ರೆಡಿಯಾಗಿದೆ. ಆದ್ರೆ ವಿಪಕ್ಷ ಹೋರಾಟವನ್ನ ಕಟ್ಟಿ ಹಾಕಲು ಸರ್ಕಾರ ಸಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೀವು ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮನ್ನ ಬಿಡಲ್ಲ ಅಂತ ಸರ್ಕಾರ ರೆಡಿಯಾದಂತೆ ಇದೆ. ನಾಳೆಯಿಂದ 10 ದಿನಗಳ ಕಾಲ ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಅದೇ ರೀತಿಯಾಗಿ ಒಂದು ಚಳಿಗಾಲದ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅದೇ ರೀತಿಯಾಗಿ ಜೆಡಿಎಸ್ ಆಗಿರ್ಬೋದು, 3 ಪಕ್ಷಗಳು ಸಹ ಸಾಕಷ್ಟು ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ. ಅದ್ರಲ್ಲೂ ಯಾವ ರೀತಿಯಾಗಿ ವಿಪಕ್ಷದವರು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು ಅಂತ ಕಳೆದ 15 ದಿನಗಳಿಂದ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಂಡಿದ್ರೆ, ಇತ್ತ ರಾಜ್ಯ ಸರ್ಕಾರ ಕೂಡ ವಿಪಕ್ಷಗಳನ್ನ ಯಾವ ರೀತಿಯಾಗಿ ನಮ್ಮ ತಂಟೆಗೆ ಬರ್ದ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ ಅವರು ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ವಿಪಕ್ಷಗಳ ಕೈಯಲ್ಲಿರುವಂತಹ ಅಸ್ತ್ರಗಳು ಯಾವುದು? ವಿಪಕ್ಷದ ಏಟಿಗೆ ಎದುರೇಟು ಕೊಡಲು ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಂಡಿದೆ. ಹಾಗಾದ್ರೆ ವಿಪಕ್ಷಗಳ ಕೈಯಲ್ಲಿರುವಂತಹ ಅಸ್ತ್ರಗಳು ಯಾವುದು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಕಳೆದ 4-5 ತಿಂಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಭ್ರಷ್ಟಾಚಾರ ಹಾಗೆ ಹಗರಣಗಳು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಂತಹ ಮೂಡ ಹಗರಣ ಆಗಿರ್ಬೋದು, ಅದೇ ರೀತಿಯಾಗಿ ವಾಲ್ಮೀಕಿ ಹಗರಣ, ಈಗ ನಿನ್ನೆ ಮೊನ್ನೆ ಬಂದಂತದ್ದು ವಕ್ಫ್ ವಿವಾದ, ಎಲ್ಲವನ್ನ ಕೂಡ ಮುಂದೆ ಇಟ್ಕೊಂಡು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಸಾಕಷ್ಟು ತಯಾರಿಯನ್ನ ವಿಪಕ್ಷಗಳು ಮಾಡ್ಕೊಂಡಿದೆ. ಏನು ಕಳೆದ ಬಾರಿ ಜುಲೈನಲ್ಲಿ ನಡೆದಂತಹ ಅಧಿವೇಶನವನ್ನ ನಾವು ಗಮನಿಸ್ತಾ ಹೋದ್ರೆ, ಮೂಡ ಹಾಗೂ ವಾಲ್ಮೀಕಿ ಹಗರಣವನ್ನ ಇಟ್ಕೊಂಡು ಅಧಿವೇಶನ ನಡೆಯೋದಕ್ಕೆ ಬಿಡ್ಲಿಲ್ಲ ವಿಪಕ್ಷಗಳು. ಸೊ ಈ ಬಾರಿಯೂ ಕೂಡ ವಿಪಕ್ಷಗಳ ಕೈಲಿ ಈ 2 ವಿಷಯವನ್ನ ಕೂಡ ಹೊರತುಪಡಿಸಿದ್ರು ಸಾಕಷ್ಟು ಅಸ್ತ್ರಗಳು ಇದೀಗ ವಿಪಕ್ಷಗಳ ಕೈಲಿ ಇದೆ. ಇನ್ನು ಮೊದಲನೇದು ನಾವು ನೋಡೋದಾದ್ರೆ ಮೂಡ ಹಗರಣ. ಈ ಒಂದು ಮೂಡ ಹಗರಣದಲ್ಲಿ ಪಾದಯಾತ್ರೆ ಕೂಡ ಆಯ್ತು. ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಏನಂತರ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಹೋಯ್ತು. ಅದೇ ರೀತಿಯಾಗಿ ಕೋರ್ಟ್ ಇಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಹಿನ್ನಡೆ ಆಯ್ತು. ಇದೀಗ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಸಿಎಂ ಸ್ಥಾನದಲ್ಲೇ ಇಟ್ಕೊಂಡು. ಅದೇ ರೀತಿಯಾಗಿ ಈಗಾಗಲೇ ಇಡಿ ಕೂಡ ಎಂಟ್ರಿ ಆಗಿರುವಂತದ್ದು. ಮೂಡ ಹಗರಣವನ್ನ ಎಲ್ಲವನ್ನ ಕೂಡ ಇಟ್ಕೊಂಡು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದಕ್ಕೆ, ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸೋದಕ್ಕೆ ವಿಪಕ್ಷ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದೆ. ಇನ್ನು ಎರಡನೇ ನೋಡೋದಾದ್ರೆ ವಾಲ್ಮೀಕಿ ಹಗರಣ. ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಕಳೆದ ಸದನದಲ್ಲಿ ಒಪ್ಕೊಂಡಿದ್ರು, ಎಷ್ಟು ಕೋಟಿ ಆಗಿದೆ, ಇಷ್ಟಲ್ಲ ಇಷ್ಟು ಅನ್ನುವಂಥದ್ದು ಕೂಡ ಒಪ್ಕೊಂಡಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಕೂಡ ಇಟ್ಕೊಂಡು ಈ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಗೊಂಡು ಬರೋದಕ್ಕೆ ವಿಪಕ್ಷಗಳು ಚಿಂತನೆಯನ್ನ ನಡೆಸ್ತಾ ಇದೆ. ಇನ್ನು ವಕ್ಫ್ ವಿಚಾರ, ಈ ಒಂದು ರಾಜ್ಯದಲ್ಲಿ ಕಳೆದ 1 ತಿಂಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇರೋದು ವಕ್ಫ್ ವಿವಾದ. ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಈ ಒಂದು ವಿಚಾರದಲ್ಲಿ. ಸೊ ಹೀಗಾಗಿ ಯತ್ನಾಳ್ ಅವರ ಮುಂದಾಳತ್ವದಲ್ಲಿ ಒಂದು ವಕ್ಫ್ ವಿಚಾರವನ್ನ ತಗೊಂಡ್ ಬರ್ಬೇಕು ಸದನದಲ್ಲಿ ಅಂತ ಈಗಾಗಲೇ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಇನ್ನು 4ನೇದು ನೋಡೋದಾದ್ರೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಅಂತ ಏನು ಕಳೆದ 1 ತಿಂಗಳ ಹಿಂದೆ ವಿಷಯ ಕೇಳಿ ಬಂತು. ಸೊ ಅದನ್ನು ಕೂಡ ಇಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ, ತಿಮ್ಮಾಪುರ ಅವರ ರಾಜೀನಾಮೆಗೆ ಕೂಡ ಪಡ್ಕೊಳ್ಳೋದಕ್ಕೆ ಈಗಾಗಲೇ ವಿಪಕ್ಷಗಳು ಸಾಕಷ್ಟು ಚಿಂತನೆಯನ್ನ ನಡೆಸಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂತಹ ಗ್ಯಾರಂಟಿ ವಿಷಯ, ಅದರಲ್ಲಿ ಏನೇನು ಲೋಪ ಆಗಿದೆ, ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ, 5 ಗ್ಯಾರಂಟಿಗಳು ಏನು ಅನುಷ್ಠಾನವನ್ನ ಮಾಡಿದ್ರು ಅದು ಕರೆಕ್ಟ್ ಆಗಿ ತಲುಪ್ತಾ ಇಲ್ಲ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಎಲ್ಲವೂ ಕೂಡ. ಸೊ ಇದನ್ನ ಕೂಡ ಸದನದಲ್ಲಿ ಎತ್ತಿ ಹಿಡಿಯೋದಕ್ಕೆ ಈಗಾಗಲೇ ವಿಪಕ್ಷಗಳು ತಯಾರಿಯನ್ನ ನಡೆಸ್ಕೊಂಡಿದೆ. ಇನ್ನು ಅದೇ ರೀತಿಯಾಗಿ ಮೀಸಲಾತಿ ವಿಚಾರದಲ್ಲಿ ಆಗಿರ್ಬೋದು, ಲಿಂಗಾಯತರು ಮೀಸಲಾತಿ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಎಲ್ಲ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಇದು ಕೂಡ ವಿಪಕ್ಷಗಳಿಗೆ ಒಂದು ಅಸ್ತ್ರ ಅಂತ ಹೇಳ್ಬೋದು. ಇಷ್ಟೆಲ್ಲ ಅಸ್ತ್ರವನ್ನ ಇಟ್ಕೊಂಡು ವಿಪಕ್ಷ ರಾಜ್ಯ ಸರ್ಕಾರಕ್ಕೆ ಏಟು ಕೊಡಲು ಸಿದ್ಧವಾಗಿದ್ರೆ, ಇತ್ತ ರಾಜ್ಯ ಸರ್ಕಾರ ಕೂಡ ವಿಪಕ್ಷಗಳಿಗೆ ತಿರುಗೇಟು ಕೊಡಲು ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಅಂಗೈಯಲ್ಲಿರುವಂತಹ ಅಸ್ತ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಕೋವಿಡ್ ಹಗರಣ ಏನಿದೆಯೋ, ಕೋವಿಡ್ ಹಗರಣದಲ್ಲಿ ಕುನ್ಹಾ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ
ಕೋವಿಡ್ ಹಗರಣ ಕುನ್ಹಾ ವರದಿಯನ್ನ ಮೊದಲನೇದಾಗಿ ರಾಜ್ಯ ಸರ್ಕಾರ ತಿರುಗೇಟು ಕೊಡೋದಕ್ಕೆ ಇಟ್ಕೊಂಡಿದ್ರೆ, ಎರಡನೆಯದು ಈ ಒಂದು ಬಿಡಿಎ ಹಗರಣದಲ್ಲಿ BSY ಹಾಗೆ BYV ಇಬ್ಬರ ಹೆಸರು ಸಹ ಕೇಳಿ ಬರ್ತಾ ಇರುವಂತದ್ದು. ಇದನ್ನ ಕೂಡ ಇಟ್ಕೊಂಡಿದ್ದಾರೆ ಅಸ್ತ್ರವನ್ನಾಗಿ ರಾಜ್ಯ ಸರ್ಕಾರ. ಇನ್ನು ಮೂರನೇದು ನೋಡೋದಾದ್ರೆ ಮುನಿರತ್ನ ಅವರ ಪ್ರಕರಣವನ್ನ ಕೂಡ ಸಾಕಷ್ಟು ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ, ಅವರ ರಾಜೀನಾಮೆಯನ್ನ ಕೂಡ ಪಡೆಯೋದಕ್ಕೆ ಕೂಡ ಅದನ್ನ ಇನ್ನೂ ಕೂಡ ತನಿಖೆ ಆಗ್ಬೇಕು. ಸಾಕಷ್ಟು ಆರೋಪಗಳು ಇನ್ನೂ ಸಹ ಮುನಿರತ್ನ ಅವರ ಮೇಲೆ ಆಗೇ ಇದೆ. ಸೊ ಹೀಗಾಗಿ ಅದನ್ನ ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಸದ್ಯ ನಡೀತಾ ಇರುವಂತಹ ಬಣ ಬಡಿದಾಟ, ಈ ಒಂದು ಬಣ ಬಡಿದಾಟ ವಿಚಾರವನ್ನ ಕೂಡ ಸಾಕಷ್ಟು ತಾರಕಕ್ಕೆ ಏರಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರೋದು. ಅಂದ್ರೆ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರ ಕಚ್ಚಾಟ ಏನಿದೆಯೋ ಅದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ, ಅಂದ್ರೆ ಒಗ್ಗಟ್ಟಿಲ್ಲ ಬಿಜೆಪಿಲಿ ಅನ್ನೋದನ್ನ ಸಾಕಷ್ಟು ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ನಡೆಸ್ಕೊಂಡಿದೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲ ಅಸ್ತ್ರಗಳನ್ನ ಇಟ್ಕೊಂಡು ನಮ್ಮನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ರವಾನೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈಗ 12ನೇ ಬಾರಿ ನಡೀತಾ ಇರುವಂತಹ ಈ ಒಂದು ಚಳಿಗಾಲದ ಅಧಿವೇಶನ ಸಾಕಷ್ಟು ಸಂಘರ್ಷಕ್ಕೆ ಸಾಕ್ಷಿಯಾಗುತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾದ್ರೆ ಈ 10 ದಿನಗಳ ಕಾಲ ಯಾವ ರೀತಿಯಾಗಿ ಈ ಒಂದು ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಆರೋಪ ಪ್ರತಿ ಆರೋಪಗಳನ್ನ ಮಾಡ್ಕೊಳ್ಳುತ್ತೆ, ಅದೇ ರೀತಿಯಾಗಿ ಈ ಎಲ್ಲದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.